ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಹಲೋ ಗಾಯ್ಸ್, ಹೊರಗಡೆ ಇಷ್ಟು ಚಳಿ ಇದೆ, ಇಲ್ಲಿ ಎಲ್ಲ ಫ್ರೀಸ್ ಆಗ್ತಾ ಇದೆ. ಅಂತೂ ಚಂಡೀಗಢದಿಂದ ಬಂದೆ, ಚಂಡೀಗಢಗೆ ಇಳ್ಕೊಂಡು ಬಂದೆ. ಸೊ ಟ್ರೈನು ಸ್ವಲ್ಪ ಲೇಟಾಗಿ 7:20 ಹಂಗೆ ಬಿತ್ತು ನಮಗೆ. ಸೊ ಚಂಡೀಗಢ ರೈಲ್ವೆ ಸ್ಟೇಷನಿಂದ ಇಲ್ಲಿವರೆಗೂ ಒಂದು ಆಟೋನ ಬುಕ್ ಮಾಡ್ಕೊಂಡು ಬಂದೆ. ಪಾಪ ಇಲ್ಲಿ ಆಟೋದು ರೇಟ್ ಚೆನ್ನಾಗಿದ್ದಾರೆ ಗೊತ್ತಾ, ಬೇಕೋ ಸರ್ ಅವ್ರು ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಪಾಪ ನಂಗೆ ಅದೊಂದು ಇಷ್ಟ ಆಯಿತು, ಒಳ್ಳೆ ಮನುಷ್ಯ ಪಾಪ ಆಟೋದವರು. ಆಟೋ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಾನು ಚಂಡೀಗಢದಿಂದ ರೈಲ್ವೆ ಸ್ಟೇಷನಿಂದ ಸೆಕ್ಟರ್ 43 ಬರಬೇಕಾಗಿತ್ತು. ಏನಕ್ಕಂತಂದರೆ ಒಂದು ಪ್ರೈವೇಟ್ ಬಸ್ನ ಬುಕ್ ಮಾಡಿದ್ದೆ ನಾನು. ಸೊ ಇಲ್ಲೇ ಬರುತ್ತದು, ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೂಡ ಏನು ಊಟ ಮಾಡಿಲ್ಲ, ಊಟ ಕೂಡ ಮಾಡ್ಕೋಬೇಕೇನಾದರೂ ಅಷ್ಟೇ. ಊಟ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲಿಗೆ ಹೋಗ್ಬೇಕು. ನನ್ನ ನೆನಪು ಗಾಯ್ಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತಲೇ ಹೇಳಿಲ್ಲ ನಿಮಗೆ. ಸೊ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂತಂದರೆ ಮನಾಲಿಗೆ ಹೋಗ್ತಾ ಇದ್ದೀನಿ. ಸೊ ಮನಾಲಿಗೆ ಇವಾಗ ಹೋಗ್ತಾ ಇದ್ದೀನಿ, ಚಂಡೀಗಢದಿಂದ ಮನಾಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಎಕ್ಸೈಟೆಡ್ ಆಗಿದೆ ನಾನಂತೂ ತುಂಬ. ಆ ಸ್ನೋ ನೋಡೋಕ್ಕೆ ಫಾರ್ ದ ಫಸ್ಟ್ ಟೈಮ್ ಜೀವನದಲ್ಲಿ ಸ್ನೋ ನೋಡೋಕೆ ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಇಷ್ಟು ತುಂಬ ದೂರ ಬಂದ್ಬಿಟ್ಟು ಬೆಂಗಳೂರಿಂದ ಇಲ್ಲಿಗೆ ಮನಾಲಿಗಂತೂ 3000 ಕಿಲೋಮೀಟ್ರ್ ಮೇಲ್ಗಡೆನೇ ಆಗ್ಬೋದು ಬಹುಶಃ. ಸೊ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಅರೌಂಡು 2800 ಸಮಥಿಂಗ್ ಮೇಲ್ಗಡೆ ಇದೆ. 2900 ಇಟ್ಕೊಳ್ಳಿ, ಅಷ್ಟು ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಒಬ್ಬನು, ಅದು ಮನಾಲಿಗೆ ಹೋಗೋಕ್ಕೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಸ್ನೋನ ಎಂಜಾಯ್ ಮಾಡ್ತೀನಿ, ನಿಮಗೂ ಎಂಜಾಯ್ ಮಾಡಿಸ್ತೀನಿ. 0 ಪ್ಲ್ಯಾನು. ಸೊ ಇಲ್ಲಿಗೆ ಬರುತ್ತೆ ಬಸ್ ಇವಾಗ 10:35 ಬಸ್ಸು ಟೈಮಿಂಗು. ಮನಾಲಿಗೆ ಹೋಗ್ತಾ ಇರೋದು. ಅಲ್ಲಿ ಬಸ್ ಮಾತ್ರ ಬುಕ್ ಮಾಡಿರೋದು, ಅಲ್ಲಿ ಉಳ್ಕೊಳ್ಳೋಕ್ಕೆ ಅದ್ರ ಬಗ್ಗೆ ಏನು ಬುಕ್ ಮಾಡಿಲ್ಲ. ಹಾಸ್ಟೆಲ್ನ ಬುಕ್ ಮಾಡೋ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಇದೆ ಅಂದರೆ ತುಂಬ ತೋರಿಸ್ತಾ ಇತ್ತು ಜಾಸ್ತಿ, ಅದಕ್ಕೆ ಒಂದ್ಸಲಿ ಅಲ್ಲೇ ಆಫ್ಲೈನ್ ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ತಾ ಇದ್ದೀನಿ. ಆನ್ಲೈನಲ್ಲಿ ಬಿಟ್ಟು ಆಫ್ಲೈನಲ್ಲಿ ಬಾರ್ಗೇನ್ ಮಾಡಿಬಿಟ್ಟು ಏನಾದರೂ ಮಾತಾಡೋಣ ಅಂದ್ಕೊಂಡಿದ್ದೀನಿ ಓನರ್ ಜೊತೆ, ಹಾಸ್ಟೆಲ್ ಓನರ್ ಜೊತೆ. ಅದಲ್ಲದೆ 0 ಪ್ಲ್ಯಾನ್ಸು. ಫಾಸ್ಟ್ ಡೇ ಏನಂತಂದರೆ ಅಲ್ಲೇ ಲೋಕಲ್ ತಿರುಗಾಡೋಣ, ಯಾವುದಕ್ಕೂ ಟೆಂಪಲ್ಸ್ ಇವೆ ಅದನ್ನ ತಿರುಗಾಡೋಣ. ಸೊ ಅದಾದಮೇಲೆ ನ್ಯೂ ಇಯರ್ನ ಅಲ್ಲೇ ಸೆಲೆಬ್ರೇಟ್ ಮಾಡೋದು. ಅದಾದಮೇಲೆ ಸೊ 31 ನೈಟು ಅಲ್ಲೇ ಇದ್ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. 1, 2 ಮತ್ತು 3ನೇ ತಾರೀಕು ಮಧ್ಯಾಹ್ನ ಹಂಗೆ ಬಿಡಬೇಕಂತ ಪ್ಲ್ಯಾನು. ಸೊ ಬನ್ನಿ, ಸುತ್ತಾಡ್ಕೊಂಬಿಟ್ಟು ಆಲ್ಮೋಸ್ಟ್ ಎಂಜಾಯ್ ಮಾಡೋಣ ಅಷ್ಟೇ. ಏನೂ ಪ್ಲ್ಯಾನ್ಸ್ ಇಲ್ಲ, 0 ಪ್ಲ್ಯಾನ್ಸು. ನೋಡೋಣ, ಆದರೆ ಒಂದು ಬೈಕ್ನ ರೆಂಟಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಚಂಡೀಗಢ ನಾನಿರೋದು ಇವಾಗ ಚಂಡೀಗಢಲ್ಲಿ. ಆಯಿತು, ಇಲ್ಲಿಂದ ಮನಾಲಿಯಿಂದ ಚಂಡೀಗಢದಿಂದ ಮನಾಲಿಗೆ ಆಗ್ಬೋದಪ್ಪ ಅನಿಸುತ್ತೆ 300-400 ಕಿಲೋಮೀಟ್ರು. ನಾನು ಚೆಕ್ ಮಾಡಿಲ್ಲ, ಜಸ್ಟ್ ಚೆಕ್ ಮಾಡಿದ್ದೆ ಮತ್ತೆ ಚೆಕ್ ಮಾಡಿ. ಇನ್ನೊಂದು ಏನು ಹೇಳ್ಬೇಕಂತಂದರೆ, ಇದು ಚಂಡೀಗಢ ಇದೆಯಲ್ವಾ, ಭಯ ಅಂತ ಅನಿಸಲ್ಲ ಗುರು, ತುಂಬ ಚೆನ್ನಾಗಿದೆ. ಫುಲ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಸಿಟಿ. ನೈಟಲ್ಲಿ ಇಷ್ಟು ಮಸ್ತಾಗಿದೆ, ಡೇಲಾದರೂ ಮಸ್ತಾಗಿರುತ್ತೆ. ಜನರು ಕೂಡ ಚೆನ್ನಾಗಿದ್ದಾರೆ, ಇಲ್ಲಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ನಾನು ಬಸ್ದವನಿಗೂ ಕಾಲ್ ಮಾಡಿ ಕೇಳಿದೆ, ಅವನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ದೆ. ಅದೇ ಇಲ್ಲಿ ಲೋಕಲ್ ಆಟೋದವ್ರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನನಗೆ ಚೆನ್ನಾಗಿದೆ ಸಿಟಿ ಮಾತ್ರ. ಅಂದರೆ ನಂಗೆ ಎಲ್ಲೂ ಭಯ ಅಂತ ಅನಿಸಲ್ಲ, ನಾನು ಒಬ್ಬನೇ ಬಂದಿರೋ ಕಾರಣ ನಂಗೆ ಎಲ್ಲೂ ಭಯ ಅಂತಲೂ ಅನಿಸ್ತಾ ಇಲ್ಲ. ಹಿಂಗೆ ಎಲ್ಲೆಲ್ಲಿ ಬೇಕು ಕೂತ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಬೇಕು ಅಲ್ಲಿ ನಿಂತ್ಕೊಂಡು ಓಡಾಡ್ತಾ ಇದ್ದೀನಿ. ಬನ್ನಿ, ಇದನ್ನೇ ಏನಾದ್ರು ತಿನ್ಕೊಂಡು ರೆಡಿಯಾಗಿ ಹೋಗೋಣ. ಬನ್ನಿ ಇವಾಗ ಇಲ್ಲಿಂದ. ತಿನ್ನಕ್ಕೆ ಏನಿದೆ ಅಂತಂತಂದರೆ ಮೊಟ್ಟೆ ಮತ್ತು ಮ್ಯಾಗಿ ಇಷ್ಟೇ ಸಿಗೋದು. ಒಂದು ಏನಂತಾರೆ ಮ್ಯಾಗಿ ಹೇಳಿದ್ದೀನಿ, ಅಲ್ಲಿದೆ ನೋಡಿ ಮ್ಯಾಗಿ ಪಾಕೆಟ್ಸ್. ಮ್ಯಾಗಿ ಹೇಳಿದ್ದೀನಿ, ತಿನ್ಕೊಂಡು ಕುಂದ್ರೋದಷ್ಟೇ. ಚಂಡೀಗಢ ಇವೆ. ಸೊ ಆ ಕಡೆ ಪ್ರೈವೇಟ್ ಬಸ್ ಸ್ಟಾಪ್ಗಳು ಇರುತ್ತೆ, ಓಕೆ, ಅಲ್ಲೆಲ್ಲ ಗೌರ್ಮೆಂಟ್ ಬಸ್ ಸ್ಟಾಪ್ ಇರುತ್ತೆ ಅಲ್ಲೆಲ್ಲ. ನೋಡಿ ಯಾವ ಥರ ಇದೆ ಹೈವೇನೆಲ್ಲ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡೋದು ಗೈಸ್. ಮತ್ತು ಇದು ಸೈಕಲ್ ಸರ್ವಿಸು ಕೂಡ ಐತೆ ಇಲ್ಲಿ, ಏನಂತ ಗೊತ್ತಿಲ್ಲ ಅದು. ಮ್ಯಾಗಿ ಬಂತು ನೋಡ್ರಿ ಗೈಸ್, ಮ್ಯಾಗಿ ಫ್ರಮ್ ಚಂಡೀಗಢ. ಯಾಕಂತಂದರೆ ಪ್ರೈವೇಟ್ ಬಸ್ಗಳೆಲ್ಲ ಇಲ್ಲೇ ನಿಂತಿರೋದು, ಇಲ್ಲಿ ಮತ್ತು ಅಲ್ಲಿ ಮುಂದ್ಗಡೆ.
ಸೊ ಅದು ಬಿಟ್ಟರೆ ಇಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್. ಅದು ಬಿಟ್ಟರೆ ಗೋರ್ಮೆಂಟ್ ಅಂತಂದರೆ ಅಲ್ಲಿ ಮುಂದ್ಗಡೆ ಹೋಗ್ಬೇಕು. ಅಲ್ಲೆಲ್ಲ ಎದುರುಗಡೆ ಕಾಣಿಸ್ತಾ ಲೈಟೆಲ್ಲ ಗೋರ್ಮೆಂಟ್ ಬಸ್ ಸ್ಟಾಪ್ದೆ ಅಷ್ಟೇ. ಫೈನಲ್ ಆಗಿ ಅಲ್ಲಿ ಬಸ್ ಬಂದು ನಿಂತೈತಲ್ಲ, ಅದೇ ನಮ್ಮ ಬಸ್ಸು. ಒಳಗಡೆ ಹೋಗೋಣ ಬನ್ನಿ. ಇವಾಗ ಬಿಡ್ತಾರೆ ಇಲ್ವೋ ಏನೋ ನೋಡೋಣ ಬನ್ನಿ. 53 ಸೀಟ್ ನಂಬರ್ ಹಿಂಗಿದೆ ನೋಡಿರಿ ಒಳಗಡೆ. ಸಂತಿಂತೂ ಫೈನಲ್ ಆಗಿ ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಓಕೆ, ತುಂಬ ಚಳಿ ಐತೆ. ಒಂದು ಬ್ಲ್ಯಾಂಕೆಟ್ ಕೂಡ ಕೊಟ್ಟವ್ರೆ. ಇಲ್ಲಿದೆ ನೋಡಿ ಬ್ಲ್ಯಾಂಕೆಟು, ಚೆನ್ನಾಗಿದೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕೂಡ ಚೆನ್ನಾಗೈತೆ. ವೆಲ್ ಮೇಂಟೈನ್ಡ್ ಬಸ್ ಗಾಯ್ಸ್, ಮಸ್ತಾಗಿದೆ. ಇಷ್ಟ ಆಯಿತು ಬಸ್ ಒಂದು ಮಾತ್ರ. ಮಲ್ಕೊಂಡ್ಬಿಟ್ಟು ಹೋಗ್ಬೋದು, ಸ್ಲಿಪ್ಪರ್ ಆಗಿದೆ. ಈ ಬಸ್ ಬಂದ್ಬಿಟ್ಟು ನನಗೆ 734 ರುಪೀಸ್ಗೆ ಸಿಕ್ತು. ಸೊ ಇದು ಲಾಸ್ಟ್ ಏನಿದೆ ಅಲ್ವಾ, ಇದು ಮಾತ್ರ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇದ್ರ ಮುಂದ್ಗಡೆ ಇರೋರೆಲ್ಲ, ಇಂದು ಮುಂದ್ಗಡೆ ಇರೋ ಸೀಟ್ಗಳೆಲ್ಲ 1000 ಮೇಲೆ ಏನೇ ಸಿಗುತ್ತೆ. ಇವುಗಳು ಮಾತ್ರ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅದಕ್ಕೆ ಹಿಂದ್ಗಡೆ ತಂದು ಬುಕ್ ಮಾಡಿದ್ದೀನಿ. ಎಂಜಾಯ್ ಮಾಡೋಣ ಆಲ್ಮೋಸ್ಟ್. ಆದರೆ ಸ್ನೋ ತುಂಬ ಬಿತ್ತು, ಏನು ಮಾಡೋಕ್ಕಾಗಲ್ಲ. ನೋಡೋಣ, ನೆಗೆಟಿವ್ ಏನಕ್ಕೆ ಥಿಂಕ್ ಮಾಡೋದು, ಎಂಜಾಯ್ ಮಾಡೋಣ. ಗುಡ್. ಏನು ಮಾತಾಡೋಕ್ಕಾಗ್ತಿಲ್ಲ ಗೈಸ್, ಚಳಿಗೆ ಮಾತೇ ಬರ್ತಿಲ್ಲ. ಬರ್ತವ್ರೆ, ಹೇಳ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ ಜನರೆಲ್ಲರೂ. ಅದಲ್ದೇನೆ ಜನ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಕಣ್ರಿ ಇಲ್ಲೆಲ್ಲ. ಅದೊಂದು ತುಂಬ ಇಷ್ಟ ಆಯ್ತು ನನಗೆ. ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರಲ್ವಾ, ದಟ್ಸ್ ಗುಡ್. ನೈಸ್. ಸೊ ಇಲ್ಲಿ ಊಟಕ್ಕಂತ ನಿಲ್ಸವ್ರೆ. ಇಲ್ಲೇನೋ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಪ್ಪ ವಯಸ್ಸೆಲ್ಲ. ಎಂಜಾಯ್ ಮಾಡಿ, ನಾವು ಒಳಗೆ ಹೋಗ್ತೀನಿ ಅಷ್ಟೇ. ಅಷ್ಟೇ ಗಾಯ್ಸ್, ಮಲ್ಕೋತೀನಿ ಅಷ್ಟೇ. ಮತ್ತೆ ನಾಳೆ ಸಿಗೋಣ. ಫೈನಲ್ ಆಗಿ ಮನಾಲಿಗೆ ಬಂದ್ವಿ ನೋಡಿ. ಬೆದರ್ಗಡೆ ಕಾಣಿಸ್ತಾ ಇರೋದೆಲ್ಲ ಮನಾಲಿನೇ. ಹೋಗ್ಬೇಕು ಇವಾಗ. ಕತ್ತಲೈತೆ. ಮಾರ್ನಿಂಗ್ ಸಿಗೋಣ.